ನೀವು ದಂಪತಿಗಳು ಈ ಹುಡುಗಿನ ದಾರೆ ಏರ್ಕೊಡ್ಬೇಕು. ಇವ್ರು ಇದನ್ನೇ ಉಪಯೋಗಿಸ್ಕೊಂಡು ಏನು ಕಿತಾಪತಿ ಮಾಡದೇ ಇದ್ರೆ ಸಾಕಪ್ಪ. ಈಗ ಮಾಂಗಲ್ಯ ಧಾರಣೆ. ಮಾಂಗಲ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳಮ್ಮ. ಮಿಕ್ಕವರೆಲ್ಲ ಮಾಂಗಲ್ಯ ಮುಟ್ಟಿ ಆಶೀರ್ವಾದ ಮಾಡಿ. ನೋಡಮ್ಮ, ಆ ಅರ್ಶನದ ಕೊನೆ ತಗೊಂಡು ಕದಳಿ ವೃಕ್ಷದ ಮುಂದಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಮ್ಮ. ಆ ಅರ್ಶನದ ಕೊನೆನ ಬಾಳೆಕಂದು ಮುಟ್ಸಿ ನಿನ್ನ ಕೊರಳು ಕಟ್ಕೊಳಮ್ಮ. ಸರ್ಸು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ವದನಾಭಿ ಶುಭಗೆ ತ್ವಂ ಜೀವ ಶರದಾ ಶತಂ ಮಾಂಗಲ್ಯ ಸುಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ನೀವು ದಂಪತಿಗಳು ಬಂದು ದಾರೆ ಏರ್ಕೊಡಿ. ಬನ್ನಿ. ನೋಡಮ್ಮ, ನೀನು ಎದ್ದು ಈ ಕದಳಿ ವೃಕ್ಷನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಮ್ಮ. ಬಂದು ಹಸಿಮಣೆ ಮೇಲೆ ಕೂತ್ಕೊಮ್ಮ. ನೋಡಿ, ಈಗ ನವದಂಪತಿಗೆ ಆರತಿ ಎತ್ತಿ. ನೋಡಿ, ಇಲ್ಲಿ ಹುಡುಗಿಗೆ ಮದುವೆ ಶಾಸ್ತ್ರೋಕ್ತವಾಗಿ ಆಗಿದೆ. ಈಗ ಕದಳಿ ವೃಕ್ಷನ ವಿಸರ್ಜನೆ ಮಾಡಬೇಕು. ನೀನು ಸ್ವಲ್ಪ ಈ ಕಡೆ ಬಾಮ್ಮ. ನಿನ್ನ ಕೊರಳಲ್ಲಿರೋ ಅರಿಶಿನ ದಾರನ ಅದಕ್ಕೆ ಮುಟ್ಸಿ ಕಣ್ಗೊತ್ಕೊಂಡು ಈ ಗಂಗೆಯಲ್ಲಿ ಹಾಕ್ಬಿಡಮ್ಮ.
ಇಲ್ಲಿಗೆ ಎಲ್ಲ ದೋಷ ಪರಿಹಾರ ಆಯಿತು. ಇನ್ನೇನಿದ್ರು ನಿಮ್ಮ ಮದುವೆ ಕಾರ್ಯದ ಸಿದ್ಧತೆಗಳನ್ನ ಮುಂದುವರಿಸ್ಬೋದು. ಶೀಘ್ರಮೇವ ಪುನರಪಿ ಕಲ್ಯಾಣಂ ಪ್ರಾಪ್ತಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು. ಎಲ್ಲ ಒಳ್ಳೇದಾಗ್ಲಿ. ನಿಮ್ಮಿಂದ ತುಂಬಾ ಸಹಾಯ ಆಯಿತು ಪುರೋಹಿತ್ರೆ. ಇನ್ನೇನು ಸಮಸ್ಯೆ ಇಲ್ಲ ಅಲ್ವಾ? ಶುದ್ಧ ಮನಸ್ಸಿಂದ ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಮಾಡಿದ್ರೆ ಎಲ್ಲನೂ ಒಳ್ಳೇದೇ ಆಗುತ್ತೆ. ನಾನು ಹೀಗೆ ಒಂದು ಹೆಣ್ಮಗು ಕೈಯಲ್ಲಿ ಪೂಜೆ ಮಾಡಿಸಿದ್ದೆ. ಆದರೆ ಏನೋ ದೋಷ ಇತ್ತು ಅಂತ ಕಾಣುತ್ತೆ. ಅಪಶಕನ ಆಗೋಯ್ತು, ಸರಿಯಾಗಲಿಲ್ಲ. ಆ ಅರ್ಶಿನ ದಾರ ಕಟ್ಕೊಂಡಿದ್ಲಲ್ಲ, ಅದನ್ನು ತೆಗೆದು ಹಾಕಿದ ಆ ಕಳಶದ ನೀರು ಕಪ್ಪಾಗೋಗಿತ್ತು. ಆವಾಗಲೇ ಅನ್ಕೊಂಡೆ ಏನೋ ಎಲ್ಲೋ ಎಡವಟ್ಟಾಗಿದೆ ಅಂತ. ಆಮೇಲೆ ಗೊತ್ತಾಗಿದ್ದು ಆ ಹುಡುಗಿ ಆ ಕದಳಿ ವೃಕ್ಷದ ಜೊತೆಗೆ ವಿವಾಹ ಆಗ್ಬೇಕಾದ್ರೆ ಗರ್ಭಿಣಿಯಾಗಿದ್ಲು ಅಂತ. ಗುರುಗಳೇ ಕ್ಷಮಿಸಿ, ತಪ್ಪಾಗಿ ಕಾಲ್ ತಗ್ಲಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡಮ್ಮ, ವಿಸರ್ಜನೆ ಮಾಡಿರೋ ನೀರು ತಾನೆ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಅದಕ್ಕೆ ಬಾಧಕ ಇಲ್ಲ, ಅದನ್ನ ಕಣ್ಗೊತ್ಕೊಂಡ್ಬಿಡು, ಅಷ್ಟು ಸಾಕು. ಕಾವೇರಿ, ಪುರೋಹಿತರಿಗೆ ತಾಂಬೂಲ ದಕ್ಷಿಣೆ ಕೊಟ್ಟು ಆಶೀರ್ವಾದ ತಗೊಳಮ್ಮ. ಅದ್ ತಗೋ ಪುಣಿ. ಶೀಘ್ರಮೇವ ಪುನರಪಿ ಕಲ್ಯಾಣ ಪ್ರಾಪ್ತಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು. ಎಲ್ಲ ಒಳ್ಳೇದಾಗ್ಲಮ್ಮ. ಸದ್ಯ ಎಲ್ಲ ಮುಗೀತಲ್ಲ, ಇನ್ಮೇಲೆಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅದೇಂಗೆ ಒಳ್ಳೇದಾಗತ್ತೆ ಅತ್ತೆ? ಪುರೋಹಿತರ ಮಂತ್ರಕ್ಕೆ ಮಾವಿನಕಾಯಿ ಉದುರ್ಬೋದು, ಆದರೆ ಮಗು ಉದುರಲ್ವಲ್ಲ. ಎಲ್ಲ ಒಳ್ಳೇದಾಗತ್ತಮ್ಮ. ಮದುವೆಗೆ ಮುಂದಿನ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಆಯ್ತು, ನಾನಿನ್ ಬರ್ತೀನಮ್ಮ. ಪೂರ್ಣಿ, ಪೂಜೆ ಸಾಮಾನೆಲ್ಲ ಎತ್ಕೋಮ, ಮನೆಗೆ ಹೋಗೋಣ. ಮತ್ತೆ ಪುಣಿ ಏನು ಮಾಡ್ತಾ ಇದ್ದೀರಾ? ಅಲ್ಲಪ್ಪ, ಇದನ್ನೆಲ್ಲ ಮನೆಗೆ ಎತ್ಕೊಂಡು ಹೋಗ್ಬೇಕಲ್ಲ. ಅಯ್ಯೋ ಅತ್ತೆ, ನಾನಿರೋದು ಯಾತಕ್ಕೆ? ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಪೂರ್ಣಿ, ಅತ್ತೆ ಕರ್ಕೊಂಡೋಗು. ಅಲ್ಲ ಅಳಿ, ಅಂದ್ರೆ ಅದು. ಅತ್ತೆ ನೀವು ಹೋಗಿ ಆರಾಮಾಗಿ ಕಾರಲ್ಲಿ ಕೂತ್ಕೊಳ್ಳಿ, ನಾನು ತಗೊಂಬರ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲ ನೀವು ಒಬ್ಬರೇ ತರಕ್ಕಾಗತ್ತಾ? ನಾವು ಹೆಲ್ಪ್ ಮಾಡ್ತೀವಿ ಬಿಡಿ. ಪರವಾಗಿಲ್ಲ ಪೂರ್ಣಿ, ನಾನು ತಗೊಂಬರ್ತೀನಿ, ಹೋಗು. ನಿಧಾನ, ಅತ್ತಂಗೆ ಕರ್ಕೊಂಡೋಗು. ಇಷ್ಟೆಲ್ಲ ನೋಡಿದ್ಮೇಲೆ ನನಗನ್ನಿಸ್ತಾ ಇದೆ, ಆ ಎದು ಮಾಡ್ತಿರೋದೇ ಒಂಥರ ಸರಿ ಅಂತ. ಕಳ್ಳನ ಹಾಗೆ ಎಲ್ರೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾನೆ. ಇರಲಿ, ಅದೇನು ಆಡ್ತಿರೋ ಆಡಿ, ಕ್ಲೈಮ್ಯಾಕ್ಸು ನಂದೆ. ಏ ಕಾವೇರಿ, ನನ್ನನ್ನು ಹೆಜ್ಜೆ ಹೆಜ್ಜೆಗೆ ಅವಮಾನ ಮಾಡ್ತೀಯ ಅಲ್ವಾ? ನೋಡ್ತಾ ಇರೋ,
ನನ್ನ ಎದೆಲು ಉರಿತಿರೋ ಅಗ್ನಿಕುಂಡ ಹೇಗೆ ವಾಲ್ಕಿನ ಥರ ಈಚೆ ಬಂದು ನಿನ್ನ ಬದುಕನ್ನೇ ಸರ್ವನಾಶ ಮಾಡತ್ತೆ ಅಂತ.